ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಮಾವಿನ ಹಣ್ಣಿನ ಜ್ಯೂಸ್ ಮಾಡುವ ಅಂತ. ಮ್ಯಾಂಗೋ ಜ್ಯೂಸ್ ಎಲ್ಲ ಸಿಗುತ್ತಲ್ಲ, ಮಾಜಾ ಎಲ್ಲನೂ ಅದ್ರ ಬದಲಾಗಿ ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಮಾವಿನ ಹಣ್ಣನ್ನು ತೊಗೊಂಡು ಕ್ಲೀನಾಗಿ ಹಚ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು, ತುಂಬ ಫ್ರೆಶ್ ಆಗಿದೆ ಮಾವಿನ ಹಣ್ಣು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸ್ವೀಟ್ ಇರೋ ಮಾವಿನ ಹಣ್ಣು ಅದೇ ತುಂಬ ಚೆನ್ನಾಗಿರುತ್ತೆ. ಕಾಯಿ ಥರ ಇರೋದು ತೊಗೊಳ್ಬೇಡಿ, ಸ್ವಲ್ಪ ಹಣ್ಣಾಗಿರೋದನ್ನ ತೊಗೊಳ್ಳಿ. ಈಗ ಕಟ್ ಮಾಡಿರೋವಂಥದ್ದೆಲ್ಲ ಪೀಸಸ್ ಮಾಡಿಕೊಂಡು ನಾನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಜ್ಯೂಸ್ ಮಾಡೋಕ್ಕೆ ಅಂತ ಸಪ್ರೇಟ್ ಏನಾದರೂ ಇದ್ದಿದ್ದರೆ ನಿಮ್ಮ ಹತ್ರ ಜಾರ್ ಆ ಥರ ಅದಕ್ಕೆ ಹಾಕ್ಕೊಳ್ಬೋದು. ಈಗ ಮಿಕ್ಕಿರುವಂಥ ಮಾವಿನ ಹಣ್ಣನ್ನು ಪೀಸಸ್ ಮಾಡಿ ಅದರೊಳಗಡೆ ನಾನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಮಾವಿನ ಹಣ್ಣು, ಸ್ವೀಟಾಗೂ ಇದೆ, ತುಂಬ ಚೆನ್ನಾಗಿದೆ. ತೋತಾಪುರಿ ಆ ಥರದ್ದು ಇದ್ರೂ ಅದು ಚೆನ್ನಾಗಿ ಹಣ್ಣಾಗಬೇಕು. ಇದು ತೋತಾಪುರಿ ಅಲ್ಲ, ಬೇನಿಷ ಇದೆ. ಮತ್ತು ನಮ್ಮ ಕಡೆ ಎಲ್ಲ ಮಲ್ಲಿಗೆ ಮಾವಿನಕಾಯಿ ಅಂತ ಕರೀತಾರೆ, ಅದು ಕೂಡ ಇದೆ. ಮಲ್ಗೂಬ ಅಂತ ಕರೀತಾರೆ, ಆ್ಯಕ್ಚುಲಿ ಮಲ್ಲಿಗೆ ಅಲ್ಲ, ಮಲ್ಗೂಬ ಅಂತ. ಅದು ಬೇನಿಷ ಥರದ್ದೇ, ಸ್ವಲ್ಪ ರೌಂಡ್ ಶೇಪ್ ಇರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾವೆಲ್ಲ ಶ್ರೀನಿವಾಸಪುರ ಕಡೆ ಊರಾಗಿರೋದ್ರಿಂದ ನಮಗೆ ತುಂಬ ಮಾವಿನ ಹಣ್ಣು ಸಿಗುತ್ತೆ. ಮತ್ತು ನಮ್ಮದೇ ಸ್ವಂತ ತೋಟಗಳು ತುಂಬ ಇದೆ. ಹಾಗಾಗಿ ನಾವು ಊರಿಗೆ ಹೋದರೆ ತುಂಬ ಜಾಸ್ತಿ ಸಿಗುತ್ತೆ ನಮಗೆ. ಈ ಕಡೆಗಿಂತೂ ನಾವು ಊರಲ್ಲಿ ಇಲ್ವಲ್ಲ, ಹಂಗಾಗಿ ನಾವು ಹೊರಗಡೆ ಇರೋದ್ರಿಂದ ನಮಗೆ ಒಂದು ಸ್ವಲ್ಪ ತೊಗೊಂಡು ಬಂದು ಕೊಡಬೇಕು, ಇಲ್ಲ ನಾವು ಹೋಗಿ ತೊಗೊಂಡು ಬರಬೇಕು. ಇಲ್ಲ ಅಂತಂದರೆ ಊರಲ್ಲಿದ್ದರೆ ನಮಗೆ ಯಾವ ಥರ ಮಾವಿನ ಹಣ್ಣು ಬೇಕಂದರೆ ಆ ಥರದ್ದು ಸಿಗುತ್ತೆ. ಈಸಿಯಾಗಿ ನಾವೇ ಹೋಗಿ ತೊಗೊಂಡು ಬರ್ಬೋದು. ತೋಟಕ್ಕೆ ಹೋಗಿ ಕಿತ್ಕೊಂಡು ಬಂದರೆ ಮನೇಲಿ ಇಟ್ಕೊಂಡ್ರೂ ಸಮೇತ ಕಾಯಿದ್ರೆ ಹಣ್ಣಾಗಿಬಿಡುತ್ತೆ. ಒಂದು ವಾರ ಯಾವ ಥರ ಇಟ್ಕೊಂಡ್ರೆ. ನೋಡಿದ್ರಲ್ಲ, ಚೆನ್ನಾಗಿ ಹಣ್ಣಾಗಿದೆ. ಇವಾಗೆಲ್ಲ ಸೀಸನ್ ಬಂದಾಗಿಂದ ಮಕ್ಕಳಿಗೆ ಸ್ನ್ಯಾಕ್ಸ್ ಕೂಡ ನಾನು ಮಾವಿನ ಹಣ್ಣೇ ಹಾಕಿ ಕಳಿಸ್ತಾ ಇದ್ದೀನಿ. ಹಲಸಿನ ಹಣ್ಣು, ಮಾವಿನ ಹಣ್ಣೆಲ್ಲ ಜಾಸ್ತಿ ಇದೆ ಮನೆಯಲ್ಲಿ. ಇವಾಗೂ ಅಮ್ಮ ಅಪ್ಪ ಅವರು ಎಲ್ಲ ತಂದುಕೊಟ್ರು ಹಲಸಿನ ಹಣ್ಣು. ಇನ್ನೂ ಒಂದು 4 ಹಲಸಿನ ಹಣ್ಣು ಹಂಗೆ ಇಟ್ಕೊಂಡಿದ್ದೀನಿ. ಆ ರೆಸಿಪಿ ಮಾಡ್ತೀನಿ. ಈಗ ಒಬ್ಬಟ್ಟು ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಹಲಸಿನ ಹಣ್ಣಿಂದು ಏನಾದರೂ ಒಬ್ಬಟ್ಟು ಮಾಡಿದ್ರೆ ನಾನು ಖಂಡಿತವಾಗ್ಲೂ ವೀಡಿಯೋನ ಶೇರ್ ಮಾಡ್ತೇನೆ. ನೀವು ವೀಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಮನೆಯಲ್ಲಿ ನೀವು ಟ್ರೈ ಮಾಡಿ ಯಾವ ಥರ ಟೇಸ್ಟ್ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈಗ ನಾನೊಂದು ಟೀ ಗ್ಲಾಸ್ನಲ್ಲಿ 1 ಗ್ಲಾಸ್ನಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನೊಂದು 4 ಮಾವಿನ ಹಣ್ಣನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ರುಬ್ಕೊಂಡು ಬಂದಿದ್ದೀನಿ. ನೋಡ್ಬೋದು ನೀವು, ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬನ್ನಿ. 1 ಲೋಟ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡು ರುಬ್ಕೊಂಡಿರೋದು. ನೋಡಿದ್ರಲ್ಲ, ತಿಕ್ಕಾಗಿದೆ. ನಿಮಗೆ ಬೇಕಿದ್ರೆ 2 ಲೋಟ ಅಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನೀಗ ಒಂದು 5 ಲೋಟ ಅಷ್ಟು ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ 4 ಹಣ್ಣಿನಲ್ಲಿ. ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಬಂದಿದ್ದೆ. ಇದಕ್ಕೆ ನೀವು ಐಸ್ ಕ್ಯೂಬ್ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು. ನಾನು ಐಸ್ ಕ್ಯೂಬ್ ಆ್ಯಡ್ ಮಾಡಿಲ್ಲ, ಯಾಕಂದರೆ ಮೊನ್ನೆ ಎಲ್ಲ ತುಂಬ ಕೋಲ್ಡಾಗಿ ಹುಷಾರಿಲ್ಲದ್ರೆ ಹಾಸ್ಪಿಟ್ಲಿಗೆ ಹೋಗಿದ್ದಾಯಿತು. ಹಂಗಾಗಿ ಐಸ್ ಕ್ಯೂಬ್ ಆ್ಯಡ್ ಮಾಡಿಲ್ಲ. ಇಲ್ಲಾಂದರೆ ಖಂಡಿತವಾಗ್ಲೂ ಜ್ಯೂಸ್ಗೆ ಯಾವಾಗಲೂ ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದೊಂಥರ ಚೆನ್ನಾಗಿ ಕಾಣುತ್ತೆ ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿಯೋದು. ನೋಡಿದ್ರಲ್ಲ, ನಾನು ಕುಡಿತಾ ಇದ್ದೀನಿ ಈಗ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್